ಸಾಧನೆಯ ಮಾರ್ಗವನ್ನು ತಿಳಿಸು, ಏನು ಮಾಡಿದ್ರೆ ಉದ್ಧಾರ ಆಗ್ಬೋದು, ಅನುಗ್ರಹ ಮಾಡು ಅಂತ ಕೇಳಿದಾಗ ಭಗವಂತ ಅಂತ ಇದ್ದಾನೆ, ಯೋಗ ಆಧ್ಯಾತ್ಮಿಕ ಪುಂಸ ಮತೋ ನಿಶ್ರೇಯಸಾಯಮೇ ಅತ್ಯಂತೋ ಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಅಮ್ಮ, ಈ ದೇಹದ ಒಳಗೆ ನಿಯಮನ ಮಾಡ್ತಾ ಇರ್ತಕ್ಕಂಥ ದೇವತೆಗಳು, ಆ ದೇವತೆಗಳಿಗೆಲ್ಲ ಹಿರಿಯರಾದ ವಾಯುದೇವರು, ಅವರ ಅಂತರ್ಯಾಮಿಯಾದ ನನ್ನನ್ನು ತಿಳ್ಕೊಂಡ್ರೆ ಉದ್ಧಾರದ ಮಾರ್ಗದಲ್ಲಿದ್ದಾನೆ ಅಂತ ಅರ್ಥ. ಈ ಮನುಷ್ಯ ಜೀವ ಸಂಸಾರ ಅನ್ನುವ ಬಂಧನದಲ್ಲಿ ಯಾಕೆ ಸಿಕ್ಕಾಕ್ಕೊಳ್ತಾನೆ? ಸಿಕ್ಕಾಕ್ಕೊಂಡ ಜೀವ ಬಿಡುಗಡೆ ಆಗೋದು ಹೇಗೆ? ಇದು ನಿನ್ನ ಪ್ರಶ್ನೆ ಅಲ್ವಾ? ಬಂಧನಕ್ಕೆ ಕಾರಣ ಏನು, ಬಿಡುಗಡೆಗೆ ಕಾರಣ ಏನು? ದೇವರಂದ ಬಂಧನಕ್ಕೂ ಒಂದೇ ಕಾರಣ, ಬಿಡುಗಡೆಗೂ ಒಂದೇ ಕಾರಣ. ಯಾರಾದರೂ ನಿಮ್ಮ ಹತ್ರ ಬಂದು ಮನೆ ಹಾಕಕ್ಕೊಂದು ಬೀಗ, ತೆಗಿಲಿಕ್ಕೊಂದು ಬೀಗದ ಕೈ ಅಂತಿದೆಯಾ? ಬೀಗಕ್ಕೆ ಒಂದೇ ಬೀಗದ ಕೈ, ಅದು ಒಂದು ಕಡೆ ತಿರುಗಿಸಿದ್ರೆ ಲಾಕ್, ಒಂದು ಕಡೆ ತಿರುಗಿಸಿದ್ರೆ ಅನ್ಲಾಕ್, ಅಷ್ಟೆ. ಇನ್ನೇನು ವ್ಯತ್ಯಾಸ ಇದೆಯಾ? ಅದೇ ಭಗವಂತ ಅಂತಾನೆ, ಮನಸ್ಸಿದೆಯಲ್ಲ ಅದು ದೇವ್ರ ಕಡೆ ತಿರುಗಿದ್ರೆ ಮೋಕ್ಷ, ದೇವರಿಗೆ ವಿರುದ್ಧವಾಗಿ ತಿರುಗಿದ್ರೆ ಬಂಧ, ಇನ್ನೇನಿಲ್ಲ. ಚೇತಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ತೇಷ್ವಸಕ್ತಂ ಹಿ ಮುಕ್ತಯೇ. ಸತ್ವ ರಜ ತಮೋ ಗುಣಗಳಲ್ಲಿ ನೀವು ಆಸಕ್ತರಾದರೆ ಬಂಧನಕ್ಕೆ ಕಾರಣ, ಗುಣಿಯಾದ ಭಗವಂತನಲ್ಲಿ ಆಸಕ್ತರಾದರೆ ಮೋಕ್ಷಕ್ಕೆ ಕಾರಣ. ಅಲ್ಲ, ಈ ಗುಣಗಳಲ್ಲಿ ಸತ್ವಗುಣ ರಜೋಗುಣಗಳಲ್ಲಿ ಮನಸ್ಸು ಹಾಕಲಿಕ್ಕೆ ಏನು ಕಾರಣ? ಅದೇನೆಂದರೆ, ಏನು ಕಾರಣ ಅಂದರೆ ಭಗವಂತ ಅಂತಾನೆ, ಅಹಂ ಮಮಾಭಿಮಾನೋತ್ಥೈ ಕಾಮಲೋಭಾದಿ ಬಿರ್ಮಲೈ. ಈ ಅಹಂಕಾರ ಮಮಕಾರ ಲೋಭ ಇವೇ ಕಾರಣ. ಇದರಿಂದಾಗಿಯೇ ನಮಗೆ ನಾನು ನಂದು ಅನ್ನೋದರಿಂದಾಗಿಯೇ ನಮಗೆ ಆಸಕ್ತಿ ಉಂಟಾಗತ್ತೆ ಗುಣಗಳಲ್ಲಿ. ಅದನ್ನು ಬಿಡಬೇಕು. ಅಲ್ಲ, ಬಿಡಬೇಕು ಬಿಡಬೇಕು ಅಂತ ಹೇಳೋದು ಸುಲಭ, ಬಿಡುವ ಮಾರ್ಗ ಹೇಗೆ ಕೇಳ್ತಾ ಇದ್ದಾಳೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಅಮ್ಮ ಇನ್ನೇನಿಲ್ಲ, ಜೀವನದಲ್ಲಿ ಉದ್ಧಾರ ಆಗಬೇಕು ಅಂತ ಆಸೆ ಇದ್ದವರು ದುಷ್ಟರ ಸಂಘ ಬಿಟ್ಟು ಸಜ್ಜನರ ಸಹವಾಸ ಮಾಡಬೇಕೇನಿಲ್ಲ. ಸತಾಂ ಪ್ರಸತ್ಯ ಈಚ ನಿರಂತರಾಯೈ, ಯಾವಾಗಲೂ ಸಜ್ಜನರ ಸಹವಾಸ ಮಾಡಬೇಕು. ಸಯೇವ ಸಾಧು ಶುಕ್ರುತೋ ಮೋಕ್ಷದ್ವಾರಮಪಾವೃತಂ. ನೀವೇನು ಸಂಬಂಧಿಕರಲ್ಲಿ ಸಂಬಂಧ ಇಟ್ಕೊಂಡಿದ್ದೀರಿ, ಸ್ನೇಹ ಇಟ್ಕೊಂಡಿದ್ದೀರಿ, ಸಂಘ ಇಟ್ಕೊಂಡಿದ್ದೀರಿ, ಅದು ಬಂಧನಕ್ಕೆ ಕಾರಣ ಆಗತ್ತೆ. ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ದೊಡ್ಡಪ್ಪ, ಇವ್ರು ಬೇಕಾದವರು, ಇವ್ರು ಬೇಡವಾದವರು, ಬಂಧನಕ್ಕೆ ಕಾರಣ. ರಿಲೇಷನ್ನೇ ಇಲ್ಲದೆ ನಮಗಿರ್ತಾರೆ ಭಗವಂತನ ಭಕ್ತರು, ಸಾಧುಗಳು, ಅವರ ಸಂಘ ಮಾಡಿ, ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ. ಯಾರು ಸಾಧುಗಳು ಅಂದರೆ ಯಾರು ಅದನ್ನು ಹೇಳು ಅಂದಾಗ ಭಗವಂತ ಹೇಳ್ತಾನೆ, ತಿತಿಕ್ಷವಃ ಕಾರುಣಿಕಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಶಾಂತ ಸಾಧವಸ್ಸಾಧುಭೂಷಣ. ಯಾರಾದರೂ ತಮ್ಮಲ್ಲಿ ಅಪರಾಧ ಮಾಡಿದರೆ, ಉತ್ತಮರು ಅಪರಾಧ ಮಾಡಿದರೆ ಅದನ್ನು ಸಹನೆ ಮಾಡಿಕೊಳ್ತಾರಲ್ಲ, ಅವರು ತಿತಿಕ್ಷುಗಳು. ಕಿರಿಯರಲ್ಲಿ ಕರುಣೆ ಉಳ್ಳವರಿದ್ದಾರಲ್ಲ, ಅವರು ಸಜ್ಜನರು. ಸಮಾನರಲ್ಲಿ ಸೌಹಾರ್ದತೆ ಇದೆಯಲ್ಲ, ಅವರು ಸಜ್ಜನರು. ತಮಗೆ ಯಾರೂ ಶತ್ರುಗಳಿಲ್ಲ ಅಂತ ಎಲ್ಲರ ಒಳಗಿರುವ ಭಗವಂತನನ್ನೇ ಮಿತ್ರ ಅಂತ ಉಪಾಸನೆ ಮಾಡ್ತಾರೆ ಅವರು. ಸತ್ಕರ್ಮ ನಮಗೆ ಭೂಷಣ ಅಂತ ಮಾಡ್ತಿರ್ತಾರೆ. ಇದು ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ಅವರು ಸಜ್ಜನರು. ಅಷ್ಟೇ ಅಲ್ಲ, ಸಜ್ಜನರು ಯಾರು ಗೊತ್ತಾ ಎಂಥವ್ರು ಸಹವಾಸ ಮಾಡಬೇಕಂದ್ರೆ, ಮಯಿ ಅನನ್ಯ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ. ನಿಷ್ಕಾಮನೆಯಿಂದ, ಅನನ್ಯ ಭಾವದಿಂದ ದೃಢವಾದ ಭಕ್ತಿಯನ್ನು ನನ್ನಲ್ಲಿ ಯಾರು ಮಾಡ್ತಾರಲ್ಲ, ಅವರು ಸಜ್ಜನರು. ಮತ್ಕೃತೆ ತ್ಯಕ್ತ ಕರ್ಮಾಣ ತ್ಯಕ್ತ ಸ್ವಜನ ಬಾಂಧವ. ನನ್ನ ಸಲುವಾಗಿ ಕೆಟ್ಟ ಕರ್ಮವನ್ನು ಬಿಟ್ಟಿರ್ತಾರೆ. ಸುಳ್ಳು ಆಡಲ್ಲ. ಯಾಕೆ ಗೊತ್ತಾ? ಹೇಗೆ ಆಡಲಿ ಆಚಾರ್ಯ? ಅದೇ ಸೇಮ್ ಬಾಯಲ್ಲೇ ಮಂತ್ರ ಹೇಳಬೇಕಲ್ಲ, ಇರೋದೇ ಒಂದು ಬಾಯಿ. ಎರಡು ಬಾಯಿ ಇದ್ದರೆ ಸುಳ್ಗೊಂದು ಫಿಕ್ಸ್ ಇಟ್ಕೊಂಡು ಇದು ಮಂತ್ರಗಿಂತ್ರ ಕಿಟ್ಕೋತಿದ್ದೆ. ಯಾಕೆ ನಾ ಸುಳ್ಳು ಹೇಳಲ್ಲ ಅಂದರೆ, ಅದೇ ಬಾಯಲ್ಲೇ ಮಂತ್ರ ಹೇಳಬೇಕು. ಕೆಟ್ಟದ್ದು ತಿನ್ನಬಾರ್ದು, ಯಾಕಂದರೆ ದೇವ್ರ ನೈವೇದ್ಯ ತಿನ್ಬೇಕು, ಪ್ರಸಾದ ಆಗಬೇಕು. ಇರೋದೇ ಒಂದು ಬಾಯಿ, ಎಲ್ಲ ಅದರೊಳಗೆ ಹಾಕ್ಕೊಳ್ತೀವಿ ಆಚಾರ, ತೊಳ್ಕೊಂಡ್ಬಿಡ್ತೀವಿ, ಅದೆಲ್ಲ ಬರಲ್ಲ ರೀ.
ನನಗೋಸ್ಕರವಾಗಿ ಮಾಡಬಾರದ ಕರ್ಮವನ್ನೆಲ್ಲ ಬಿಟ್ಟಿರ್ತಾರೆ, ಮಾಡಬಾರ್ದು. ದೇವ್ರಿಗೆ ಅನುಗ್ರಹ. ಕೈ ಒಳ್ಳೆ ಇಟ್ಕೋಬೇಕು, ಟೇಬಲ್ ಕೆಳಗೆಲ್ಲ ಇಡಬಾರ್ದು, ಲಂಚ ತೊಗೋಬಾರ್ದು. ಯಾಕೆಂದರೆ ಇದೇ ಕೈಯಲ್ಲಿ ಸಾಲಿಗ್ರಾಮ ಮುಟ್ಟಬೇಕು. ಮೈಲಿಗೆ ಆದ ಕೈಯಲ್ಲಿ ಭಗವಂತನ ಮುಟ್ಲಿಕ್ಕೆ ಬರಲ್ಲ ಅಂತ ಕೈಯನ್ನು ಸ್ಯಾನಿಟೈಸ್ ಮಾಡ್ಕೊಳ್ತಾರೆ. ಈಗಿನ ಸ್ಯಾನಿಟೈಸ್ ಅಲ್ಲ ರೀ, ಕೆಟ್ಟದ್ದನ್ನು ಮಾಡೋದೇ ಇಲ್ಲ ಅವ್ರ ಕೈಯಲ್ಲಿ. ಯಾಕೆಂದರೆ ದೇವ್ರನ್ನ ಮುಟ್ಟಬೇಕಲ್ವಾ, ಅದು ಕೈ ಕ್ಲೀನಾಗಿರಬೇಕು ಅಂತ ಇಟ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ನನ್ನ ಸಲುವಾಗಿ ಬಂಧು ಜನಗಳನ್ನು ಬಿಟ್ಬಿಟ್ಟಿರ್ತಾರೆ. ಯಾರು ಭಗವಂತನ ವಿರುದ್ಧ ಇದ್ದಾರೆ, ಯಾರು ಏಕಾದಶಿ ಮನೆಗೆ ಹೋದಾಗ ಕಾಫಿ ತಿಂಡಿ ಕೊಡೋಕ್ಕೆ ಬರ್ತಾರೆ, ಅವ್ರನ್ನೇ ಬಿಟ್ಬಿಡ್ತಾರೆ, ಬರೋದೇ ಇಲ್ಲ. ನಿಮ್ಮ ಮನೆಗೆ ಬಂದರೆ ಕಾಫಿ ಕುಡೀರಿ, ತಿಂಡಿದ್ದು ಏಕಾದಶಿ ಕೂಡ ನಿಮಗಿಲ್ಲ, ನಿಮ್ಮ ಮನೆಗೆ ಬರಲ್ಲ ಅಂತ ಬಿಟ್ಬಿಡ್ತಾರೆ ಅವರು ಸಜ್ಜನರು. ಅವರು ಸಹವಾಸ ಮಾಡಬೇಕು. ಅಷ್ಟೇ ಅಲ್ಲ, ಯಾವಾಗಲೂ ನನ್ನ ಕಥೆ ಕೇಳ್ತಾ ಆನಂದ ಪಡ್ತಾರೆ ಅವರು ಸಜ್ಜನರು. ಅವ್ರ ಸಹವಾಸ ಮಾಡು. 3 ವಿಧದ ತಪಸ್ಸನ್ನು ಮಾಡ್ತಿರ್ತಾರೆ. ಕಾಯಿಕ, ವಾಚಿಕ, ಮಾನಸಿಕವಾದ 3 ತಪಸ್ಸನ್ನು ಭಗವಂತನ ಪ್ರೀತಿಗಾಗಿ ಆಚರಿಸ್ತಿರ್ತಾರೆ. ಅವರು ಮಾಡು. ಅಲ್ಲ ಕೃಷ್ಣ, ಇವರು ಸಹವಾಸ ಮಾಡಿದ್ರೆ ಏನು ಲಾಭ? ವಾಸುದೇವ, ಕಪಿಲ ವಾಸುದೇವ ಹೇಳ್ತಾನೆ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಸಜ್ಜನರ ಸಹವಾಸ ಮಾಡಿ ಅವ್ರ ಗುಂಪಲ್ಲಿ ಹೋಗಿ ಕೂತಿ ಅಂದರೆ ಅವ್ರ ಕಾಡು ಹರಟೆ ಮಾತೇ ಆಡಲ್ಲ, ಅವ್ರ ಬಾಯಲ್ಲಿ ರಾಜಕೀಯ ಸಂಬಂಧಪಟ್ಟ ಮಾತೇ ಬರಲ್ಲ, ಲೂಸ್ ಟಾಕ್ಸ್ ಬರೋದೇ ಇಲ್ಲ. ಮತ್ತೇನು ಮಾಡ್ತಾರೆ? ಮಮ ವೀರ್ಯ ಸಂಪದ, ನನ್ನ ಕಥೆಗಳನ್ನೇ ಹೇಳ್ತಾರೆ, ನನ್ನ ಮಹಿಮೆಯನ್ನು ಕೊಂಡಾಡ್ತಿರ್ತಾರೆ. ಅಲ್ಲ ಹೇಳಿದ್ರೆ ಅದನ್ನು ಕೇಳ್ತಾ ಕೇಳ್ತಾ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಹೃದಯಕ್ಕೆ ಕಿವಿಗೆ ಮನಕಾನಂದವೀವುದು. ನೋಡಿ, ನೀವು ಬೇರೆ ಯಾವ ಕತೆ ಕೇಳಿದ್ರೂ ಇಷ್ಟು ನೆಮ್ಮದಿ ಇಲ್ಲ. ದೇವರ ಕತೆ ಕೇಳುವಾಗ ಮನಸ್ಸಿಗೆ ಏನು ಆನಂದ ಇದೆ. ಟಿ ವಿ ಚಾನಲ್ ನೋಡುವಾಗ ಬರುತ್ತಾ? ಬರೋದೇ ಇಲ್ಲ, ಈಗಂತೂ ಬರೋದೇ ಇಲ್ಲ. ತಜ್ಜೋಷಣ ಶಾಶ್ವಪ ವರ್ಗವರ್ಜನ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಮೋಕ್ಷ ಸಾಧನೆಯ ಜ್ಞಾನ ಅದು ಬರುತ್ತೆ. ಶ್ರದ್ಧಾ ಸಹಿತವಾದ ಭಕ್ತಿ ನನ್ನ ಪಾದಾರವಿಂದದಲ್ಲಿ ಕ್ರಮವಾಗಿ ಬರಲಿಕ್ಕೆ ಆರಂಭವಾಗುತ್ತೆ. ಆದ್ದರಿಂದ ಸಜ್ಜನರ ಸಹವಾಸ ಮಾಡಬೇಕು ಹೇಳ್ತಾ ಇದ್ದಾನೆ ಭಗವಂತ. ಮತ್ತೆ ದೇವಹೂತಿ ಕೇಳ್ತಾ ಇದ್ದಾಳೆ, ನಿನ್ನಲ್ಲಿ ಇಡುವ ಭಕ್ತಿಯಲ್ಲಿ ಯಾವುದು ಶ್ರೇಷ್ಠ? ಅದರಲ್ಲಿ ಮೋಕ್ಷ ಕಾಮನೆಯಿಂದ ಭಕ್ತಿ ಮಾಡೋದು ಶ್ರೇಷ್ಠವೋ, ಮೋಕ್ಷದ ಕಾಮನೆ ಇಲ್ಲದೆ ಭಕ್ತಿ ಮಾಡೋದು ಶ್ರೇಷ್ಠವೋ? ಅದರಲ್ಲಿ ನನಗೆ ಯೋಗ್ಯವಾದ ಭಕ್ತಿ ಯಾವುದು? ಇದೆಲ್ಲ ಹೇಳು ಅಂತ ಕೇಳಿದಾಗ ಭಗವಂತ ಹೇಳ್ತಾ ಇದ್ದಾನೆ, ಕೆಲವರು ಇದ್ದಾರಮ್ಮ, ಅವರು ನನ್ನಲ್ಲಿ ಮೋಕ್ಷವನ್ನು ಕೇಳಲ್ಲ. ನಿಜವಾಗಿ ಭಕ್ತಿ ಅಂದರೆ ಏನು ಹೇಳ್ತೇನೆ ಮೊದಲು ಕೇಳು. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧರ್ಗರೀಯಸಿ. ನಿಮಿತ್ತ ಅಂದರೆ ಕಾರಣ. ಯಾವುದೇ ಕಾರಣ ಇಲ್ಲದೆ ಭಗವಂತನನ್ನು ಪ್ರೀತಿ ಮಾಡಬೇಕು, ಪ್ರೇಮ ಮಾಡಬೇಕು, ಭಕ್ತಿ ಮಾಡಬೇಕಂತ ರೀಸನ್ ಇಟ್ಕೊಂಡು ದೇವ್ರ ಹತ್ರ ಬರಬಾರ್ದು. ಈ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಜನ ಜಾಸ್ತಿ ಮಠ ಮಂದಿರಕ್ಕೆ, ಯಾಕೆ ಎಕ್ಸಾಮ್ ಕಟ್ಟಿದ್ದೀವಿ ಅಂತ. ಮಗ ಎಕ್ಸಾಮ್, ಅದಕ್ಕೆ ಪಂಚಾಮೃತ ಇಲ್ಲದೇ ದೇವ್ರಿಗೆ ಪಂಚಾಮೃತವೂ ಇಲ್ಲ. ಗಣಪತಿ ದೇವಸ್ಥಾನಕ್ಕೆ ಈ ಪರೀಕ್ಷೆ ಟೈಮಲ್ಲಿ ಹುಡುಗರು ದಂಡು 21 ಕಾಯಿ ರಿಸಲ್ಟ್ ಬಂದು ನೀನೇ ಬರೀಬೇಕು. ಯಾರು ಮಾಡ್ತಾರೆ? ಇದೆಲ್ಲ ರೀಸನ್ ಇಟ್ಕೊಂಡು ದೇವರ ಹತ್ರ ಬರಬಾರ್ದು. ಶಾಲೆ ಬಿಟ್ಟಾಗ ಪುಟ್ಟ ಮಕ್ಕಳು, ಅದು ಸಣ್ಣ 1 ಕ್ಲಾಸು 2 KG ಲೆಕ್ಕದಲ್ಲಿ ಓದ್ತಿರುತ್ತವಲ್ಲ, ಆ ಮಕ್ಕಳನ್ನು ಸ್ಕೂಲಿಂದ ಬಿಟ್ಟಾಗ 100 ಹೆಣ್ಣು ಮಕ್ಕಳು ಬರ್ತಾರೆ ಅಂತ ಕಾದಿದ್ರು. ಒಂದು ಮಗು ತನ್ನ ತಾಯಿಯನ್ನೇ ಕುರ್ತೋಗುತ್ತೆ, ಸೇಮ್ ಸೀರೆ ಉಟ್ಕೊಂಡು ಇನ್ನೊಂದು ಹೆಣ್ಣತ್ರ ಹೋಗಲ್ಲ. ಅಮ್ಮನ ಹತ್ರ ಬರಲಿಕ್ಕೆ ಏನು ಕಾರಣ? ಏನಿಲ್ಲ ರೀ, ಅಮ್ಮ ಅದಕ್ಕೆ ಬಂದದ್ದು. ಹಾಗಾದ್ರೆ ದೇವ್ರ ಹತ್ರ ಯಾಕೆ ಬಂದ್ರಿ? ದೇವರು ಅದಕ್ಕೆ ಬಂದಿದ್ದು, ಕಾರಣ ಬೇಕಿಲ್ಲ. ಮಗು ತಾಯಿಯ ಬಳಿ ಬರುವಂತೆ ಭಕ್ತಿಯಿಂದ ಭಗವಂತನ ಬಳಿಗೆ ಬರಬೇಕು. ಹಾಗೆ ಬರಬೇಕು. ಇದು ಯಾವುದೇ ವಿಧವಾದ ಕಾರಣ, ರೀಸನ್ ಇಟ್ಕೊಂಡು ಬರಬಾರ್ದು. ಕೆಲವರು ನನ್ನ ಭಕ್ತರಿದ್ದಾರೆ, ಅವರು ಮಾಡುವ ಭಕ್ತಿಗೆ ಪ್ರತಿಫಲವಾಗಿ ನಾನು ಸಾಯುಜ್ಯ ಪದವಿಯನ್ನೇ ಕೊಡ್ತೀನಿ ಅಂದರು ಬೇಡ ಅಂತ. ಯಾರವರು? ಹನುಮಂತ ದೇವರು. ಅವರಂದರು, ಪ್ರೇಷ್ಟೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮ ರಾಜ್ಯೇ ಅಸುಲಭಂಚ ಕಿಂಚತ್ ತತ್ಪಾದ ಸೇವಾರತಿರೈಷನೈಶ್ಚತ್ತತಾಪಿ ಭೋಗಾನ್ನನು ಸಾ ವಿರಕ್ತಿ. ವೈರಾಗ್ಯ ಅಂದ್ರೇನು? ಏನೂ ಇಲ್ಲ, ಎಲ್ಲ ಬಿಟ್ಟಿದ್ದೀನಿ. ಇದು ವೈರಾಗ್ಯ ಅಲ್ಲ ರೀ. ಎಲ್ಲ ಇರಬೇಕು, ದೇವರಿಗಾಗಿ ಎಲ್ಲವನ್ನೂ ಬಿಡ್ಲಿಕ್ಕೆ ಸಿದ್ಧ ಇರಬೇಕು. ರಾಮನ ರಾಜ್ಯದಲ್ಲಿ ಬೇಕಾದ ಸಿಕ್ತಿತ್ತು, ರಾಮ ಕೊಡಲಿಕ್ಕೂ ಸಿದ್ಧನಾಗಿದ್ದ. ಅಂಥ ಒಂದು ಅವಕಾಶವೂ ಬಂದಿತ್ತು. ರಾಮದೇವರು ಬಾಯಿ ಬಿಟ್ಟು ಕೇಳಿದ್ರು,
ಆದರೆ ಹನುಮಂತ ದೇವರಂದರು, ಏನು ಬೇಡ ಸ್ವಾಮಿ, ನನಗೆ ನೀನು ಕೊಡೋದಾದರೆ ನಿನ್ನ ಪಾದಾರವಿಂದದಲ್ಲಿ ನಿರಂತರವಾಗಿ ಅಭಿವೃದ್ಧಿ ಹೊಂದುವ ಭಕ್ತಿಯನ್ನು ಕೊಡು, ಮತ್ತೇನು ಬೇಡ. ತತ್ಪಾದ ಸೇವಾರತಿ, ನನಗೆ ನಿನ್ನ ಪಾದದಲ್ಲಿ ರತಿ ಬೇಕು ಅಂತ ಕೇಳಿದ್ರೆ ಮತ್ತೇನು ಹಿಂಗಿರ್ತಾರೆ ನನ್ನ ಭಕ್ತರು. ಅಮ್ಮ ಕೇಳ್ತಾ ಇದ್ದಾಳೆ, ಮೋಕ್ಷ ಸಾಧನೆಗೆ ಮತ್ತೇನು ಮಾಡಬೇಕು? ಭಗವಂತ ಹೇಳ್ತಾನೆ, ತುಂಬ ಪ್ರಸಂಗಗಳನ್ನು ಹೇಳ್ತಾನೆ. ಅದರಲ್ಲಿ ಒಂದು ದೇವರು ಹೇಳ್ತಾನೆ, ಯದೃಚ್ಛಯೋಪಲಬ್ಧೇನ ಸಂತೋಷ್ಟ. ಯಾವ ಕಾಲಕ್ಕೆ ದೇವರು ಏನು ಕೊಡ್ತಾನೆ ಅದರಲ್ಲಿ ಸಂತೋಷ ಪಟ್ಕೊಂಡಿರೋದಿದೆಯಲ್ಲ, ಅದೇ ಮೋಕ್ಷ ಸಾಧನ ಅಂದ. ಅಷ್ಟೇ ಅಲ್ಲ, ಇನ್ನೊಂದು ನೋಡಿ, ಮಿತ ಭುಕ್, ಸ್ವಲ್ಪ ಊಟ ಮಾಡಬೇಕು. ಸುಮ್ಮನೆ ಅನ್ನ ಇದೆ ಅಂತ ಹಾಕೊಳ್ಳೋದು, ತಿನ್ನೋದು, ಆಮೇಲೆ ಇದು ಅಂತ ಉಸಿರಾಡೋಕ್ಕೆ ಜಾಗ ಇಲ್ಲ, ಹಂಗೆಲ್ಲ ಮಾಡ್ಕೊಳ್ಬಾರ್ದು. ಎಷ್ಟೋ ಅಷ್ಟು. ಮುನಿಹಿ, ಮನನಶೀಲನಾಗಿರಬೇಕು, ಏಕಾಂತದಲ್ಲಿರಬೇಕು, ಶ್ರಾಂತನಾಗಿರಬೇಕು, ಎಲ್ಲ ಪ್ರಾಣಿ ಪ್ರಪಂಚದ ಮೇಲೆ ಮೈತ್ರ ತೋರಿಸ್ಬೇಕು, ಕಾರುಣ್ಯವನ್ನು ತೋರಿಸಬೇಕು. ಇದು ಮೋಕ್ಷ ಸಾಧನೆಗೆ ಕಾರಣವಾಗಿರ್ತಕ್ಕಂಥದ್ದು ಅಂತ ಭಗವಂತ ತನ್ನ ತಾಯಿಗೆಲ್ಲ ಹೇಳ್ತಾ ಇದ್ದಾನೆ. ಅಷ್ಟಾಂಗ ಯೋಗಗಳ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಯೋಗ ಅಂದರೆ ಉಪಾಯ. ಭಗವಂತ ಹೇಳ್ತಾನೆ, ನನ್ನ ಅನುಗ್ರಹ ಆಗಬೇಕಾದ್ರೆ ಜೀವನದಲ್ಲಿ ಏನೆಲ್ಲ ಗುಣಗಳನ್ನು ಅಳವಡಿಸ್ಕೊಳ್ಬೇಕು, ಇದು ಯೋಗ ಉಪಾಯವಾಗಿ ದೇವರನ್ನು ಹೊಂದಬೇಕು. ಅದು ಯಾವ ಉಪಾಯ ಹೇಳ್ತೀನಿ ಕೇಳು. ಸ್ವಧರ್ಮಾಚರಣಂ ಶಕ್ತಿಯ, ನಮ್ಮ ಶಕ್ತಿಗೆ ಅನುಗುಣವಾಗಿ ವರ್ಣ ಆಶ್ರಮಕ್ಕೆ ವಿಹಿತವಾದ ಧರ್ಮವನ್ನು ಆಚರಣೆ ಮಾಡಬೇಕು. ಶುರು ಮಾಡುವಾಗಲೇ ನನ್ನ ಕೈಲಾಗಲ್ಲ ಅಂತ ಅಂದ್ಕೊಳ್ಬಾರ್ದು. ಚಾತುರ್ಮಾಸ್ಯ ಈಗಿಂದ ಅಯ್ಯೋ ನಮ್ಮ ಕೈಲೆಲ್ಲ ಆಗಲ್ಲ ಆಚಾರ್ಯ, ಶುರುನೇ ಆಗಿಲ್ಲ ಈಗಿಂದ ಯಾಕಂತೀಯ, ಹಾಗೆ ಮಾಡಬೇಡ. ಚಾತುರ್ಮಾಸ್ಯದ ಮೊದಲ ದಿನ ಆಷಾಢದ ಶುದ್ಧ ದ್ವಾದಶಿ, ಅವತ್ತು ಶಾಖವ್ರತ. ಬರುವಾಗ ತುಂಬ ಹುಮ್ಮಸ್ಸಿನಿಂದ ಬಾ, ಸಂಕಲ್ಪ ಮಾಡ್ಕೊ, ನಾಳೆಯಿಂದ ಶಾಖವ್ರತ ಶುರು ಮಾಡು. ಮಾರನೇ ದಿವಸ ಮಾಡೋದು. ಹಿಂಗೆ ಆಗಲೇ ಇಲ್ಲ, ಆಸ್ಪತ್ರೆಗೆ ಸೇರೋ ಪ್ರಸಂಗ ಬಂತ, ಬಿಡು. ಚೆನ್ನಾಗಿದೆಯಾ, ಮಾಡಿಬಿಡು. ಇನ್ನೊಂದು ದಿನ, ಎಷ್ಟು ದಿನ ಮಾಡಿದ್ರೆ ಅಷ್ಟೇ ಪುಣ್ಯ. ಇವತ್ತೊಂದು ದಿನ ಮಾಡಿದ್ಯಾ ಅಷ್ಟೇ ಪುಣ್ಯ. ನೀನು ಬರೋಕ್ಕೆ ಒಂದು ತಿಂಗಳು ಮುಂಚೆನೇ ಮೆಂಟಲಿ ಫಿಕ್ಸ್ ಆಗಿಬಿಟ್ರೆ ಮಾಡೋದೇ ಇಲ್ಲ.